ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುರುಗಮಲೆ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಹತ್ತಿರವಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಅಭಿವೃದ್ಧಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದಿಂದ 1 ಲಕ್ಷ ರೂಪಾಯಿ ದೇಣಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ಖಜಾಂಚಿಯಾದ ದಿಲೀಪ್ ಕುಮಾರ್ ಮಾತನಾಡಿ, ಕಳೆದ ಕೆಲವು ವರ್ಷಗಳಿಂದ ದೇವಸ್ಥಾನದ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು, ದಾನಿಗಳ ಸಹಕಾರದೊಂದಿಗೆ ಕಾಮಗಾರಿ ವೇಗವಾಗಿ ಸಾಗ್ತಾ ಇದೆ ಅಂತ ಹೇಳಿದರು. ಹಾಗೆಯೇ ದೇವಸ್ಥಾನದ ಅಭಿವೃದ್ಧಿಗಾಗಿ ದಾನಿಗಳು ಮುಂದಾಗಬೇಕು ಅಂತ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ನಟರಾಜ್, ಮಧು, ಶ್ರೀರಾಮರೆಡ್ಡಿ, ವಿಜಯ್ ಕುಮಾರ್, ಮಂಜುನಾಥ್, ವರಲಕ್ಷ್ಮಿ, ಧರ್ಮಸ್ಥಳ ಸಂಘದ ಅಧಿಕಾರಿಗಳಾದ ಪ್ರಶಾಂತ್, ವಿನೋದ್, ರಾಘವೇಂದ್ರ ಸೇರಿದಂತೆ ಮತ್ತಿತರರು ಇದ್ದರು. ಕಾಗತಿ ಗ್ರಾಮ ಸದಸ್ಯರು ಇಲ್ಲಿ ಕಾಗತಿ ಗ್ರಾಮದ ಗಡಿಭಾಗದಲ್ಲಿ ಸುಮಾರು 4 ವರ್ಷದ ಹಿಂದೆ ನಮ್ಮ ದಿಲೀಪ್ ಅವರೆಲ್ಲ ಒಂದು ಟ್ರಸ್ಟ್ ಮಾಡಿ, ಸಾಯಿಬಾಬಾ ಸೇವಾ ಟ್ರಸ್ಟ್ ಅಂತ ಟ್ರಸ್ಟ್ ಮಾಡಿ, ಆ ಟ್ರಸ್ಟಲ್ಲಿ ಇವರೆಲ್ಲ ಒಂದು ಸುಮಾರು 15-16 ಜನ ಟ್ರಸ್ಟಾರಿದ್ದು ಒಬ್ಬರು ಅಧ್ಯಕ್ಷ ಮಾಡಿ, ಸೆಕ್ರೆಟರಿ ಮಾಡಿ ಇವರೆಲ್ಲ ಸೇರಿ ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಉದ್ದೇಶ ಮಾಡಿದ್ರು. ಪಾಪ ಎಲ್ಲ ಮೊದಲಿಗೆ ಎಲ್ಲ ಅನುಕೂಲ ಆಯಿತು. ಸುಮಾರು ಒಂದು 50-60% ಕೆಲಸ ಆಗಿದೆ. ದೇವಸ್ಥಾನ ಗೋಪುರ ಎಲ್ಲ ಆಗಿದೆ. ಇನ್ನು ಹೊರಗಡೆ ಪ್ಲಾಸ್ಟಿಕ್ಸ್ ಒಂದಿದೆ, ಪ್ಲೇಟ್ಸ್ ಇದೆ, ದೇವರ ವಿಗ್ರಹ ಉಳಿಸಬೇಕಾಗಿದೆ. ಆದ್ದರಿಂದ ಇವರು ಸುಮಾರು ಇವಾಗ ಒಂದು 10-12 ಲಕ್ಷ ಆಗಿದೆ. ದೇವಸ್ಥಾನಕ್ಕೆ ಕಾಸು ಖರ್ಚಾಗಿದೆ. ಅವರು ಟ್ರಸ್ಟ್ಗಳಿಂದ ತಗೊಂಡಿದ್ದಾರೆ. ಸ್ವಲ್ಪ ಅವರು ನಮಗೆ ಮೆಟೀರಿಯಲ್ ಎಲ್ಲ ಇತ್ತು, ಅಮೌಂಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ನಿಲ್ಲಿಸ್ಬಿಟ್ಟಿದ್ವಿ ದೇವಸ್ಥಾನ. ಅದಕ್ಕೆ ಇವಾಗ ಸಹಾಯ ಮಾಡೋರು ಇನ್ನು ಬಾಬಾದು ಧ್ವನಿ ಕಟ್ಟಬೇಕು. ಧ್ವನಿ ಕಟ್ಟಕ್ಕೂ ಸಹಾಯ ಮಾಡೋರು ಸಂಪರ್ಕಿಸಿ ಬಾಬಾದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಆದಷ್ಟು ಅನುಕೂಲ ಮಾಡೋರು ಸಹಾಯ ಮಾಡಿ ಅನುಕೂಲ ಮಾಡೋಂಗೆ